ರಾಜ್ಯ ಸರ್ಕಾರಕ್ಕೆ 3 ವರ್ಷ ತುಂಬಿ 4ಕ್ಕೆ ಕಾಲಿಡೋದಕ್ಕೆ ಇನ್ನು 2 ದಿನ ಮಾತ್ರ ಬಾಕಿ ಉಳಿದಿದೆ. 4ನೇ ವರ್ಷದತ್ತ ಹೆಜ್ಜೆ ಹಾಕುವ ಸಂಭ್ರಮಕ್ಕಾಗಿ ನಾಳೆಯೇ ಸಾಧನಾ ಸಮಾವೇಶಕ್ಕೆ ಸರ್ಕಾರ ಹೊರಟಿದೆ. ಇದರ ಬೆನ್ನಲ್ಲೇ ಅಲುಗಾಡ್ತಾ ಇರುವ ಕುರ್ಚಿಗಳನ್ನು ಭದ್ರಪಡಿಸುವ ಯೋಜನೆಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಭರದಿಂದ ಸಾಗಿವೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಸಾಧನೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳನ್ನು ಪೂರ್ತಿಗೊಳಿಸುತ್ತಿದೆ. ಈ 3 ವರ್ಷಗಳಲ್ಲಿ ಸರ್ಕಾರದವರು ಹೇಳಿಕೊಳ್ಳುವಂತೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಾಧನೆ ಸೇರಿದಂತೆ ಹಲವು ಸಾಧನೆಗಳ ಪಟ್ಟಿಗಳು ಸೇರಿಕೊಳ್ತವೆ. ಹಾಗೆಯೇ ವಿರೋಧ ಪಕ್ಷಗಳ ಪಟ್ಟಿಯಲ್ಲಿ ಹಲವು ಸ್ವರೂಪದ ಆಡಳಿತದ ವೈಫಲ್ಯಗಳೇ ಈ ಸರ್ಕಾರದ ಸಾಧನೆಯಾಗಿದೆ. ಇನ್ನು ಜನಸಾಮಾನ್ಯರ ಕಣ್ಣಲ್ಲಿ ಏನು ಸಾಧನೆ ಆಯಿತೋ ಬಿಡ್ತೋ, ಕಳೆದ 1.5-2 ವರ್ಷದಿಂದ ಇವರೇ ಮುಖ್ಯಮಂತ್ರಿ ಆಗಿರ್ತಾರ, ಅವರು ಮುಖ್ಯಮಂತ್ರಿ ಆಗ್ತಾರ. ನಾಳೆ ನಾಯಕತ್ವ ಬದಲಾವಣೆ ಆಗುತ್ತಾ, ಡೆಲ್ಲಿಗೆ ಹೋದಾಗ ಬದಲಾವಣೆ ಆಗುತ್ತೆ. ಈ ಚರ್ಚೆಯೇ ಅತಿ ದೊಡ್ಡ ಸಾಧನೆ. ಹೀಗಾಗಿ ಈ ಬಾರಿಯ ಸಾಧನಾ ಸಮಾವೇಶದ ನಂತರ ಮೊದಲು ಅಲುಗಾಡ್ತಾ ಇರುವಂತಹ ಕುರ್ಚಿಗಳನ್ನು ಗಟ್ಟಿಗೊಳಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳುವುದಕ್ಕೆ ಕಾಂಗ್ರೆಸ್ ನಿರ್ಧರಿಸಿದೆ. ಇದೇ ಕಾರಣಕ್ಕಾಗಿ ಹೈಕಮಾಂಡ್ನಿಂದಲೂ ಪುಲಾವ್ ಸಿಗಲಿದ್ದು ವಿಲ್ ಮೀಟ್ ಯು ಸೂನ್ ಅಂತ ತಿರುವನಂತಪುರದಲ್ಲಿ ಸಿದ್ದರಾಮಯ್ಯನವರು ಸಿಕ್ಕಾಗ ರಾಹುಲ್ ಗಾಂಧಿಯವರು ಹೇಳಿದಾರಂತೆ. ಅತ್ತ ರಾಹುಲ್ ದೆಹಲಿಗೆ ಕರೆಯೋದಕ್ಕೆ ರೆಡಿ ಆಗ್ತಾ ಇದ್ರೆ, ಇತ್ತ DCM DK ಶಿವಕುಮಾರ್ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನುವ ಅಖಂಡ ನಂಬಿಕೆಯೊಂದಿಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದೇ ನಾಳೆ ಸಾಧನಾ ಸಮಾವೇಶದಲ್ಲಿ ಪಾಲ್ಗೊಳ್ಳುವುದಕ್ಕೆ ತೀರ್ಮಾನಿಸಿದ್ದಾರೆ. ಅದಕ್ಕಾಗಿ ಅವರು ಹಿಂದೆ ತಿರುಪತಿಗೆ ಹೋಗಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಧನಾ ಸಮಾವೇಶದ ಸುತ್ತಲೂ ನಡೀತಿರುವಂತಹ ಬೆಳವಣಿಗೆಗಳ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನೀಡ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ. ಪ್ರಯಾಣಿಕರೇ ಗಮನಿಸಿ, ನೀವು ಎಲ್ಲಿಗೆ ಯಾವಾಗ ಹೋಗಬೇಕು ಅನ್ನೋದನ್ನು ನಿರ್ಧರಿಸೋದಕ್ಕಿಂತ ಮುಂಚಿತವಾಗಿ 20ನೇ ತಾರೀಕಿಗೆ ಎಲ್ಲಿಗಾದರೂ ಪ್ರಯಾಣ ಮಾಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಗಮನಿಸಿ. ಸಾರಿಗೆ ನೌಕರರು ಹಾಗೂ ಸರ್ಕಾರದ ನಡುವಿನ ಸಂಧಾನದ ಮಾತುಕತೆ ವಿಫಲವಾಗಿದೆ. ನೌಕರರು ತಮ್ಮ ಬಿಗಿಪಟ್ಟು ಸಡಿಲಿಸ್ತಾ ಇಲ್ಲ, ಸರ್ಕಾರ ತನ್ನ ಬಿಗಿ ಹಿಡಿತವನ್ನು ಬಿಟ್ಟುಕೊಡೋದಕ್ಕೆ ತಯಾರಿಲ್ಲ. ವೇತನದ ಡಿಮ್ಯಾಂಡ್ ಒಂದು ಕಡೆ ನೌಕರರದ್ದು, ಅದರ ಅರ್ಧ ಪೂರೈಸಿರುವಂಥದ್ದು ಸರ್ಕಾರದ್ದು, ಇನ್ನೂ ಅರ್ಧ ಬೇಕು ಅನ್ನೋಂಥದ್ದು ನೌಕರರ ಆಗ್ರಹ. ಬಾಕಿ ವೇತನ 26 ತಿಂಗಳು ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಿದೆ, 38 ತಿಂಗಳದ್ದು ಕೊಡಲೇಬೇಕು ಅಂತ ನೌಕರರು ಕೇಳ್ತಿದ್ದಾರೆ. ಹೀಗೆ ನೌಕರರ ಡಿಮ್ಯಾಂಡ್ ಒಂದೆಡೆ, ಸರ್ಕಾರದ ಕ್ರಮಗಳು ಮತ್ತೊಂದೆಡೆ. ಇದರಿಂದಾಗಿ ಮೇ 20ರಂದು ಬಸ್ಗಳು ಓಡ್ತವಾ ಓಡಲ್ವಾ ಅನ್ನುವಂಥ ಅನುಮಾನ ಇದ್ದೇ ಇದೆ. ಹಾಗಿದ್ರೆ ನೌಕರರ ಜೊತೆಗಿನ ಸಭೆ ಮುರಿದು ಬಿಡೋದಕ್ಕೆ ಕಾರಣಗಳು ಏನು, ಏನಾಯ್ತು ಇವತ್ತಿನ ಸಭೆಯಲ್ಲಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಸಾಧನೆ. ಸರ್ಕಾರಕ್ಕೆ ತನ್ನ ಸಾಧನೆಯನ್ನು ಹೇಳಿಕೊಳ್ಳುವ ಸಂಭ್ರಮ, ಪ್ರತಿಪಕ್ಷಕ್ಕೆ ಏನು ಸಾಧನೆ ಮಾಡಿದ್ದೀರಿ ಅನ್ನುವಂಥ ಟೀಕಿಸುವ ಸಂಭ್ರಮ. ಹೀಗಾಗಿ ಸರ್ಕಾರ ನಾಳೆ ಸಾಧನಾ ಸಮಾವೇಶವನ್ನು ತುಮಕೂರಿನಲ್ಲಿ ಮಾಡ್ತಾ ಇದೆ. ಅದರ ಸುತ್ತಲೂ ನಡೀತಾ ಇರುವಂಥ ರಾಜಕೀಯವನ್ನು ಗಮನಿಸಿದರೆ ಇದು ಕೇವಲ ಸಾಧನಾ ಸಮಾವೇಶಕ್ಕೆ ಮಾತ್ರ ಸೀಮಿತವಾದಂತೆ ಕಾಣ್ತಾ ಇಲ್ಲ. ಇದೊಂದು ರೀತಿಯ ಬಲ ಪ್ರದರ್ಶನದ ಸಮಾವೇಶವೂ ಕೂಡ ಆಗಬಹುದು, ಮತ್ತೊಂದು ರೀತಿಯಲ್ಲಿ ಕುರ್ಚಿ ಉಳಿಸ್ಕೊಳ್ಳುವ ಸಮಾವೇಶವೂ ಕೂಡ ಆಗಬಹುದು, ಅಥವಾ ಇನ್ನೊಂದು ಸ್ವರೂಪದಲ್ಲಿ ನೋಡಿದಾಗ ಕುರ್ಚಿ ಪಡೆಯುವ ಸಾಹಸದ ಭಾಗವೂ ಕೂಡ ಆಗಬಹುದು. ಆ ಸ್ವರೂಪದಲ್ಲಿ ಮಾತುಗಳು ಬರ್ತಾ ಇದ್ದಾವೆ, ಆ ಸ್ವರೂಪದಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ ಕೈಪಾಳೆಯದಲ್ಲಿ. ಅದರ ಬಗ್ಗೆ ವರದಿ ನಿಮ್ಗೆ ತೋರಿಸ್ತೀನಿ. ദാമോദര മേനോൻ സതീശൻ എന്ന ഞാൻ കേരള സംസ്ഥാനത്തെ മുഖ്യമന്ത്രി എന്ന നിലയിലുള്ള ദൈവത്തിൻ്റെ നാമത്തിൽ സത്യം ചെയ്യുന്നു. ದೇವರ ನಾಡು ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಸರ್ಕಾರದ ದರ್ಬಾರ್ ಶುರುವಾಗಿದೆ. ಹಿಮಾಚಲ ಪ್ರದೇಶ, ತೆಲಂಗಾಣ, ಕರ್ನಾಟಕದ ಬಳಿಕ ಇದೀಗ ಕೇರಳಂನಲ್ಲೂ ಕಾಂಗ್ರೆಸ್ ಸರ್ಕಾರವಿದೆ. ತಮಿಳುನಾಡಿನಲ್ಲೂ ಮೈತ್ರಿ ಸರ್ಕಾರವೇ ಇರೋ ಕಾರಣಕ್ಕೆ ಬಹುತೇಕ ದಕ್ಷಿಣ ರಾಜ್ಯಗಳಲ್ಲಿ ಇದೀಗ ಕಾಂಗ್ರೆಸ್ನದ್ದೇ ದರ್ಬಾರ್.
ಹಾಗಾಗಿ ತಿರುವನಂತಪುರಂನಲ್ಲಿ ಕೇರಳದ ಮುಖ್ಯಮಂತ್ರಿ ಹಾಗೂ ಮಂತ್ರಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕರ ಹವಾ ಜೋರಾಗಿತ್ತು. ಕೇರಳದಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ವಿ.ಡಿ. ಸತೀಶನ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇದಕ್ಕೆ ಸಾಕ್ಷಿಯಾಗಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸಂಸದೆ ಪ್ರಿಯಾಂಕಾ ಗಾಂಧಿ ಇದ್ರು. ರಾಜ್ಯದಿಂದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದರು. ಕೇರಳಂನಲ್ಲಿ ಅಧಿಕಾರ ಸ್ವೀಕರಿಸಿರುವ ನೂತನ ಸಚಿವ ಸಂಪುಟಕ್ಕೆ ಶುಭಾಶಯ ಕೋರಿದ್ರು. ವೇದಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬರುತ್ತಲೇ ಡಿಕೆ ಎಂಬ ಘೋಷಣೆಗಳು ಮೊಳಗಿದವು. ಪ್ರಮಾಣ ವಚನಕ್ಕೂ ಮುನ್ನ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ದರು. ರಾಜ್ಯ ರಾಜಕಾರಣ ಸೇರಿದಂತೆ ಸರ್ಕಾರದ ಕಾರ್ಯನಿರ್ವಹಣೆ ಬಗ್ಗೆ ಚರ್ಚೆ ಮಾಡಿದ್ರು. ಸಿಎಂ ಜೊತೆ ಮಾತುಕತೆ ಮುಗಿಸುವಾಗ ವಿಲ್ ಮೀಟ್ ಯು ಸೂನ್ ಎಂದಿರುವ ರಾಹುಲ್ ಗಾಂಧಿ ಸಿಎಂಗೆ ಸದ್ಯದಲ್ಲೇ ದೆಹಲಿಗೆ ಬುಲಾವ್ ನೀಡುವ ಸುಳಿವು ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಇಬ್ಬರನ್ನು ಕರೆಸಿ ಕುರ್ಚಿ ಕಚ್ಚಾಟಕ್ಕೆ ಬ್ರೇಕ್ ಹಾಕುವ ಪ್ರಯತ್ನಗಳಾಗಲಿವೆ. ಇಬ್ಬರ ಜೊತೆಗೆ ಮೊದಲು 1-to-1 ಮೀಟಿಂಗ್ ನಡೆಸಿ ನಂತರ ಇಬ್ಬರನ್ನೂ ಜೊತೆಯಲ್ಲೇ ಕೂರಿಸಿ ರಾಹುಲ್ ಸಂಧಾನ ಮಾಡಲಿದ್ದಾರೆ ಎನ್ನುವುದು ಕೈಪಾಳ್ಯದಿಂದ ಸಿಗುತ್ತಿರುವ ಮಾಹಿತಿ. ಸರ್ಕಾರಕ್ಕೆ 2.5 ವರ್ಷಗಳು ಆಗುತ್ತಲೇ ಸಿಎಂ ಡಿಸಿಎಂ ನಡುವೆ ಸೃಷ್ಟಿಯಾಗಿರುವ ಕುರ್ಚಿ ಕದನಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆಗಳಿವೆ. ನಾಯಕರ ಆರೋಪ ಪ್ರತ್ಯಾರೋಪಗಳ ಬಗ್ಗೆ ರಾಹುಲ್ ಮಾಹಿತಿ ಪಡೆಯಲಿದ್ದಾರೆ. ಶಾಸಕರ ನಡೆ ನಿರ್ಧಾರಗಳು ಏನೇನು ಎಂಬೆಲ್ಲ ಮಾಹಿತಿ ಪಡೆಯುತ್ತಾರೆ. ಪಕ್ಷದೊಳಗೆ ಉಂಟಾಗಿರುವ ಬಣಬಡಿದಾಟ, ಅದರನ್ನ ಬಗೆಹರಿಸುವ ಪರಿಹಾರದ ಅಂಶಗಳ ಬಗ್ಗೆಯೂ ಸಮಾಲೋಚನೆ ನಡೆಯಲಿದೆ. ಸರ್ಕಾರ ಮತ್ತು ಇಲಾಖೆಗಳ ಕೆಲಸಗಳನ್ನು ಸೂಕ್ಷ್ಮವಾಗಿ ಗಮನಿಸಲಿದ್ದಾರೆ. ಕಾರ್ಯಕರ್ತರ ಕಳವಳ ಹಾಗೂ ಪ್ರತಿಪಕ್ಷಗಳೊಂದಿಗಿನ ಸಂಪರ್ಕದ ಬಗ್ಗೆಯೂ ಮಾಹಿತಿ ಪಡೆಯಲಾಗುವುದು. ಶಾಸಕರು ಸಚಿವರುಗಳ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದೆಯಾ ಎಂಬುದನ್ನು ಚೆಕ್ ಮಾಡಲಾಗುವುದು. ಒಂದು ವೇಳೆ ಬದಲಾವಣೆಗೆ ಕೈ ಹಾಕಿದರೆ ಆಗುವ ಸಾಧಕ ಬಾಧಕಗಳ ಬಗ್ಗೆಯೂ ಚರ್ಚೆ ಮಾಡಲಾಗುವುದು. ಪಕ್ಷ ಗಟ್ಟಿ ನಿರ್ಧಾರ ಕೈಗೊಂಡ್ರೆ ಆಗುವ ಪರಿಣಾಮಗಳ ಬಗ್ಗೆಯೂ ಸಮಾಲೋಚನೆ ನಡೆಯಲಿದೆ. ತುಮಕೂರಿನಲ್ಲಿ ನಡೆಯುವ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶದ ಬಳಿಕ ಹೈಕಮಾಂಡ್ ನಾಯಕತ್ವ ಬದಲಾವಣೆಗೆ ಒಂದು ಇತಿಶ್ರೆಯನ್ನು ಹಾಡಲಿದೆ. ಈಗಾಗಲೇ ಸಿಎಂ ಡಿಸಿಎಂಗೆ ಬುಲಾವನ್ನು ಕೂಡ ಕೊಡಲಾಗುತ್ತಂತ ಹೇಳಲಾಗ್ತದೆ. ರಾಹುಲ್ ಗಾಂಧಿ ಅವರು ಖುದ್ದಾಗಿ ಇಬ್ಬರನ್ನು ಕರೆಸಿಕೊಂಡು ಮಾತುಕತೆಯನ್ನು ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. ತುಮಕೂರಿನಲ್ಲಿ ಸಾಧನಾ ಸಮಾವೇಶ, ಸಾಧನೆಗಳ ಅನಾವರಣ, ಬಲ ಪ್ರದರ್ಶನ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೇ 20ಕ್ಕೆ 3 ವರ್ಷ ಪೂರ್ಣಗೊಳಿಸಲಿದೆ. ಈ ಸಂಭ್ರಮವನ್ನು ಆಚರಿಸಲು ನಾಳೆಯೇ ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಾಧನಾ ಸಮಾವೇಶ ಏರ್ಪಡಿಸಲಾಗಿದೆ. ಸಾರ್ಥಕ ಸೇವೆಗಳ ಸಮರ್ಪಣೆ ಹೆಸರಲ್ಲಿ ಸಾಧನಾ ಸಮಾವೇಶ ನಡೆಯಲಿದೆ. 3 ವರ್ಷಗಳ ಸಾಧನೆಗಳ ಅನಾವರಣ ಮಾಡಲು 2 ಲಕ್ಷ ಜನರನ್ನ ಸೇರಿಸಲು ಸಿದ್ಧತೆಗಳು ನಡೆದಿವೆ. ಕಂದಾಯ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಡಿ ಸುಮಾರು 1,52,492 ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಣೆ ಮಾಡಲಾಗುವುದು. ಹಾಗೆ ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಗೆಲ್ಲೋ ಟಾಸ್ಕ್ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದೇ ಸಮಾವೇಶದಿಂದ ಹೋಗಲಿದೆ. ಅಹಿಂದ ಸಮಾವೇಶದ ಜಾಗದಲ್ಲೇ ಸಾಧನಾ ಸಮಾವೇಶ. ಸಿದ್ದು ಬಲ ಪ್ರದರ್ಶನ ವೇದಿಕೆಯಾಯ್ತಾ ತುಮಕೂರು? ಯಾರು ಕೇಳಿದ್ದಾರೆ ಅಂತ ಸಮಾವೇಶ ಮಾಡ್ತಾ ಇದ್ದೀರಾ? ಯಾವ ಸಾಧನೆ ಮಾಡಿದ್ದೀವಿ ಅಂತ ಸಮಾವೇಶ ಮಾಡ್ತಿದ್ದಾರೆ. ಈ ಸಮಾವೇಶ ರೈತರ ಸಮಾಧಿ ಮೇಲೆ ಮಾಡೋ ಸಮಾವೇಶ. ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಬೇಕಾಗುತ್ತೆ. ಅದನ್ನ ಹೇಳೋದಕ್ಕೆ ಹೊರಟಿದ್ದೇವೆ. ತುಮಕೂರಿನ ನಾಳೆಯ ಸಮಾವೇಶದ ಉಸ್ತುವಾರಿ ವಹಿಸಿರೋದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಮಾಜಿ ಸಚಿವ ಕೆಎನ್ ರಾಜಣ್ಣ. ತುಮಕೂರಿನಲ್ಲಿ ಈ ಹಿಂದೆ 2ನೇ ಅಹಿಂದ ಸಮಾವೇಶ ನಡೆಸಿದ್ದ ಸಿದ್ದರಾಮಯ್ಯ ಇದೀಗ ಅದೇ ಸ್ಥಳದಲ್ಲಿ ಸಾಧನಾ ಸಮಾವೇಶ ಮಾಡುವ ಮೂಲಕ ಬಲ ಪ್ರದರ್ಶನಕ್ಕೂ ಪ್ಲಾನ್ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ ಎಂಬ ಸಂದೇಶ ರವಾನಿಸಿ ಉಳಿದ ಅವಧಿಗೂ ಸಿಎಂ ಆಗಿ ಮುಂದುವರಿಸಬೇಕೆಂಬ ಸಂದೇಶ ಮುಟ್ಟಿಸುವ ರಾಜಕೀಯ ತಂತ್ರಗಾರಿಕೆ ಕೂಡ ಅಲ್ಲಿದೆ. ಸಾಧನಾ ಸಮಾವೇಶದ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಪರೋಕ್ಷವಾಗಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಅನ್ನುವಂಥ ಒಂದು ಚರ್ಚೆ ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿದೆ. ಯಾಕಂತ ಹೇಳಿದ್ರೆ ನಾಯಕತ್ವ ಬಿಕ್ಕಟ್ಟಿನ ನಡುವೆ ಸಿಎಂ ಸಿದ್ದರಾಮಯ್ಯನವರು ಅಂತಹ ಸಮಾವೇಶಗಳನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಆಗಾಗ್ಗೆ ತಮ್ಮ ಬಲ ಪ್ರದರ್ಶನವನ್ನು ಮಾಡ್ತಾರೆ ಅನ್ನುವಂಥದ್ದು. ಸೊ ಹೀಗಾಗಿ ನಾಳೆ ನಡೆಯುವಂಥ ಸಾಧನಾ ಸಮಾವೇಶಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹೈಕಮಾಂಡ್ನ ಪ್ರಮುಖ ನಾಯಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರಾಜ್ಯ ನಾಯಕರಾದಿಯಾಗಿ ಸಚಿವ ಸಂಪುಟದ ಸಹೋದ್ಯೋಗಿಗಳೆಲ್ಲ ತುಮಕೂರಿನಲ್ಲಿ ಬೀಡು ಬಿಡಲಿದ್ದಾರೆ. ಈ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯನವರು
AICC ನಾಯಕರ ಮುಂದೆ ತಮ್ಮ ಬಲ ಪ್ರದರ್ಶನವನ್ನು ಮಾಡೋದ್ರ ಮುಖಾಂತರ ನಾಯಕತ್ವ ಬದಲಾವಣೆ ಆದರೆ ಮುಂದಿನ ಪರಿಣಾಮ ನೀವೇ ಎದುರಿಸಬೇಕಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನೇನಾದರೂ ರವಾನೆ ಮಾಡ್ತಾರಾ ಅನ್ನುವಂಥದ್ದು ಇಲ್ಲಿ ಕುತೂಹಲ ಮೂಡಿಸಿರುವಂಥದ್ದು. ಇನ್ನು ಸರ್ಕಾರದ ಸಾಧನಾ ಸಮಾವೇಶವನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಟುವಾಗಿ ಟೀಕಿಸುತ್ತಿದ್ದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ದುಡ್ಡು 12 ಕೋಟಿ ಯಾರ್ದು ಖರ್ಚು ಮಾಡ್ತಾ ಇರೋದು? ಸರ್ಕಾರದ. ಇದು ತನಿಖೆ ಆಗಬೇಕು. ಇದು ಸರ್ಕಾರ ದುಡ್ಡು ಯಾಕೆ ಕೊಡಬೇಕು? ಯಾರೋ ಮುಖ್ಯಮಂತ್ರಿ ಆಗೋಕ್ಕೆ, ಯಾವುದೋ ಸರ್ಕಾರ ಉಳಿಸ್ಕೊಳಕ್ಕೆ ಸಮಾವೇಶಗಳು ಮಾಡೋದಾದರೆ ಈ ಸರ್ಕಾರ ಈ 12 ಕೋಟಿ ದುಡ್ಡು ಯಾಕೆ ಕೊಡಬೇಕು? ಇದನ್ನು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಜನನೂ ಕೂಡ ಪ್ರಶ್ನೆ ಮಾಡಬೇಕು, ಈ 12 ಕೋಟಿ ಯಾರ್ದು ದುಡ್ಡು, ಯಾಕೆ ಖರ್ಚು ಮಾಡ್ತಾ ಇದ್ದೀರಾ? ಅಂದರೆ ಇವರು ಪವರ್ ಶೇರಿಂಗ್ ಕಿತ್ತಾಟಕ್ಕೆ ಈ 12 ಕೋಟಿ ಖರ್ಚು. ಶಕ್ತಿ ಪ್ರದರ್ಶನವೂ ಇಲ್ಲ. ಇದು ಸರ್ಕಾರದ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡಿದ್ದೀವಿ ಅಂತ ಹೇಳೋದು ಬಿಟ್ಟರೆ, ನನಗೆ ವೈಯಕ್ತಿಕವಾಗಲಿ ಅಥವಾ ಬೇರೆಯವರಿಗಾಗಲಿ ಅದು ಆ ರೀತಿ ನಾವು ನೋಡೋದಿಲ್ಲ. ಶಕ್ತಿ ಪ್ರದರ್ಶನದ ದೃಷ್ಟಿಯಲ್ಲಿ ನಾವು ನೋಡೋಲ್ಲ. ನಮಗೆ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಂಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಬೇಕಾಗುತ್ತೆ. ಅದನ್ನು ಹೇಳೋದಕ್ಕೆ ಹೊರಟಿದ್ದೇವೆ. ಹೈಕಮಾಂಡ್ಗೆ ಯಾರು ಬರ್ತಾರೆ ಸರ್? ಯಾರಿಗೆಲ್ಲ ಇಲ್ಲ, ನಾವು ಇದು ಸರ್ಕಾರಿ ಕಾರ್ಯಕ್ರಮದ ಹೊರತು ಇದೇನು ಪಕ್ಷದ ಕಾರ್ಯಕ್ರಮ ಅಲ್ಲ. ಈ ಮಧ್ಯೆ ತುಮಕೂರಿನಲ್ಲಿ ಮಾಜಿ ಸಚಿವ KN ರಾಜಣ್ಣ ಹೊಸ ಬಾಂಬ್ ಹಾಕಿದ್ದಾರೆ. ಸಿಎಂ ಬದಲಾವಣೆ ಮಾಡೋದೇ ಆದ್ರೆ ಪರಮೇಶ್ವರ್ಗೆ ಕೊಡಬೇಕು ಎಂದು ಒತ್ತಾಯ ಮಾಡಿದ್ದಾರೆ. ನಾವು ಅದನ್ನೇ ಬಯಸ್ತೀವಿ, ಅವರೇ ಆಗಬೇಕು. ಮುಂದೆ ಸಿದ್ದರಾಮಯ್ಯನವ್ರು ಏನೋ ಬದಲಾವಣೆ ಆದರೆ ಪರಮೇಶ್ವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ನಾವು. ಇನ್ನೇನಾಗಬೇಕು? ಹೌದು, ಹಿಂದೆ 8 ವರ್ಷ ಇರಲಿಲ್ವಾ ಅವರು ಅಧ್ಯಕ್ಷರಾಗಿ? ಅವರು ಕೆಲಸ ಮಾಡಲಿಲ್ವಾ? ಅವರು 13ರಲ್ಲಿ ಗೆದ್ದಿದ್ರೆ ಅವರೇ ಚೀಫ್ ಮಿನಿಸ್ಟರ್ ಆಗೋರು. ಅವ್ರು ಗೆಲ್ಲಿಲ್ಲ ಅವಾಗ. ಈಗ ಅದು ಹಳೆ ಕೂಲಿ ಅವ್ರದ್ದು ಬಾಕಿ ಐತಲ್ಲ. ಏನು ಬಿಟ್ಕೊಳಕ್ಕೆ ಸಿದ್ದರಾಮಯ್ಯನವ್ರ ಮನೆ ಆಸ್ತಿನ? ಅಧಿಕಾರ ಯಾರ ಆಸ್ತಿನೂ ಅಲ್ಲ, ಜನರು ಕೊಡೋ ಅಂಥ ಭಿಕ್ಷೆ. ಗೊತ್ತಾಯ್ತಾ? ಕೇಳಪ್ಪ, ಇಲ್ಲಿ ಅಧಿಕಾರ ಅಂತಕ್ಕಂಥದ್ದು ಯಾರೊಬ್ಬನ ಆಸ್ತಿನೂ ಇಲ್ಲ, ನನ್ನ ಆಸ್ತಿನೂ ಅಲ್ಲ, ಸಿದ್ದರಾಮಯ್ಯನವರ ಆಸ್ತಿನೂ ಅಲ್ಲ, ಪರಮೇಶ್ವರ ಆಸ್ತಿನೂ ಅಲ್ಲ, ಇನ್ನೊಬ್ಬರದ್ದು ಯಾರ್ದು ರಾಜಕಾರಣಿಗಳ ಆಸ್ತಿ ಅಲ್ಲ. ನಮಗೆ ಜನ ಕೊಡ್ತಕ್ಕಂಥದ್ದು ಭಿಕ್ಷೆ. ಗೊತ್ತಾಯ್ತಾ? ನಾವು ಭಿಕ್ಷೆ ತಗೊಂಡು ನಾವು ಅವನಷ್ಟು ಕೊಡಬೇಕಾಗಿತ್ತು, ಇವನಿಷ್ಟು ಕೊಡಬೇಕಾಗಿತ್ತು ಅಂತೇಳಿ ಜನರನ್ನು ಆಕ್ಷೇಪಣೆ ಮಾಡೋಂಗಿಲ್ಲ. ನಮಗೆ ಅಧಿಕಾರ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಕೊಡ್ತಕ್ಕಂಥ ಒಂದು ಅವಕಾಶ. ಅದನ್ನು ಭಿಕ್ಷೆ ಅಂತ ಕರೆದು ತಪ್ಪೇನಾಗೋದಿಲ್ಲ. ಅಧಿಕಾರ ಹಂಚಿಕೆ ಸಾಧನಾ ಸಮಾವೇಶ ಬೆನ್ನಲ್ಲೇ DK ಟೆಂಪಲ್ ರನ್. ನಾಳೆ ತಿಮ್ಮಪ್ಪನಿಗೆ ಪೂಜೆ, ತಿರುಪತಿಯಿಂದ ನೇರ ತುಮಕೂರಿಗೆ. ಒಂದು ಕಡೆ ಸರ್ಕಾರ ಸಾಧನಾ ಸಮಾವೇಶಕ್ಕೆ ಸಜ್ಜಾಗ್ತಿದೆ, ಇನ್ನೊಂದು ಕಡೆ ಅಧಿಕಾರ ಹಂಚಿಕೆ ವಿಚಾರ ಮುನ್ನೆಲೆಗೆ ಬಂದಿದೆ. ಈ ಹೊತ್ತಲ್ಲೇ DCM DK ಶಿವಕುಮಾರ್ ತಿರುಪತಿ ತಿಮ್ಮಪ್ಪನ ಮೊರೆ ಹೋಗಿದ್ದಾರೆ. ಮೊನ್ನೆ ತಮ್ಮ ಹುಟ್ಟುಹಬ್ಬದ ದಿನದಂದು ತಮಿಳುನಾಡಿನ ಮುರುಗನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದರು. ಇದೀಗ ತಿರುಪತಿಗೆ ತೆರಳಲಿರುವ DCM DKಶಿ ನಾಳೆ ಮುಂಜಾನೆ ತಿಮ್ಮಪ್ಪನ ದರ್ಶನ ಪಡೆಯಲಿದ್ದಾರೆ. ದರ್ಶನದ ಬಳಿಕ ತಿರುಪತಿಯಿಂದ ನೇರವಾಗಿ ತುಮಕೂರಿಗೆ ಆಗಮಿಸಿ ಸಾಧನಾ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಸಾಧನಾ ಸಮಾವೇಶವನ್ನ DK ಸುರೇಶ್ ಸಮರ್ಥಿಸಿಕೊಂಡಿದ್ದಾರೆ. ಸಾಕಷ್ಟು ಭರವಸೆಗಳು ಕೊಟ್ಟಿದ್ರಿ, ಇನ್ನೂ ಒಂದಷ್ಟು ಬಹುತೇಕ ಈಡೇರಿಲ್ಲ ಅನ್ನುವಂಥ ಪಂಚ ಗ್ಯಾರಂಟಿಗಳನ್ನಷ್ಟು ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ, ಅವರು ಈಡೇರಿಸ್ತಾರೆ. ಎಲ್ಲಾ ಗ್ಯಾರಂಟಿಗಳು ಏನೇನು ಕೊಟ್ಟಿದ್ರು ಭರವಸೆಗಳು ಎಲ್ಲವನ್ನು ಈಡೇರಿಸುವಂತಹ ಶಕ್ತಿ, ಅಗಾಧ ಅನುಭವ ಇದೆ ಅವರಿಗೆ. ಆರ್ಥಿಕ ಸಚಿವರಾಗಿ ಸುಮಾರು 18 ಬಜೆಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾಗಿ 8 ವರ್ಷ ಪೂರೈಸ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಭರವಸೆಗಳನ್ನ ಈಡೇರಿಸುವಂತಹ ವಿಶ್ವಾಸ ನಮಗೆ. ಸಾಧನಾ ಸಮಾವೇಶದ ಬಳಿಕ ಹೈಕಮಾಂಡ್ ಬುಲಾವ್ ಕೊಟ್ರೆ ಸಿಎಂ DCM ದೆಹಲಿಗೆ ಹೋಗೋ ಹೊತ್ತಲ್ಲೇ DK ಟೀಮ್, ಸಿದ್ದು ಟೀಮ್ ಕೂಡ ದೆಹಲಿಗೆ ಹೋಗಲಿದೆ. ಸಂಪುಟ ಪುನರಚನೆ ಮಾಡುವ ವಿಶ್ವಾಸದಲ್ಲಿ ಹಿರಿಯ ಶಾಸಕರು ಮತ್ತೆ ದೆಹಲಿಗೆ ತೆರಳಲು ಸಜ್ಜಾಗ್ತಿದ್ದಾರೆ. ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಲಿದ್ದು ಸಚಿವಾಕಾಂಕ್ಷಿಗಳ ದಂಡು ದೆಹಲಿಯಲ್ಲಿ ಬೀಡು ಬಿಡಲಿದೆ. ಯಾವಾಗಲೂ ಒಳ್ಳೆ ಟೈಮೇ ಇದೆ ಅಲ್ಲ, ಗಳಿಗೆ ಗಂಟೆ ಇವೆಲ್ಲ ಯಾವಾಗಲೂ ಚೆನ್ನಾಗೇ ಇದೆ. ನೋಡಿ, ಅದ್ರ ವಿಚಾರ ಬಿಟ್ಬಿಡೋಣ ಈಗ ಸದ್ಯಕ್ಕೆ. ನಾವು ನಮ್ಮ ಆ ಪಕ್ಷದ ವಿಚಾರಗಳು ನಾನೀಗ ಮಾತಾಡಕ್ಕೆ ಹೋಗಲ್ಲ. ಒಂದೇ ಮಾತಿನಲ್ಲಿ ಹೇಳ್ತೀನಿ, ನಮ್ಮ ಪಕ್ಷದ ಆಂತರಿಕ ವಿಚಾರದಲ್ಲಿ ನಮ್ಮ ಹೈಕಮಾಂಡು
ಬಹಳ ಪವರ್ಫುಲ್ ಆಗಿರೋ ಹೈಕಮಾಂಡ್ ಕಾಂಗ್ರೆಸ್ ಇದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗೋದಾದ್ರೆ ಸಿಎಂ, ಡಿಸಿಎಂ, ಸಂಪುಟ, ಕೆಪಿಸಿಸಿ ಅಧ್ಯಕ್ಷರು ಹೀಗೆ ಎಲ್ಲವೂ ಬದಲಾಗಬಹುದು. ಹಾಗೇನಾದ್ರೂ ಸಂಪುಟ ಬದಲಾವಣೆಯೂ ಆಗೋದಾದ್ರೆ ಮಂತ್ರಿಗಿರಿಗಾಗಿ ದೆಹಲಿ ನಾಯಕರ ಮೇಲೆ ಒತ್ತಡ ಹೇರುವ ತಂತ್ರಗಳೂ ಶುರುವಾಗ್ತಿವೆ. ಸಿಎಂ ಬಣ, ಡಿಸಿಎಂ ಬಣ, ತಟಸ್ಥ ಬಣಗಳೂ ಕೂಡ ಇದೀಗ ಆಕ್ಟಿವ್ ಆಗಿದ್ದು ಸಾಧನಾ ಸಮಾವೇಶದಲ್ಲಿ ಕಾಂಗ್ರೆಸ್ ಯಾವ ಸ್ವರೂಪದಲ್ಲಿ ಒಗ್ಗಟ್ಟಿನ ಸಂದೇಶ ರವಾನಿಸುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ನಾಳೆ ಸಾಧನಾ ಸಮಾವೇಶ ನಡೆಯುತ್ತೆ. ತಮ್ಮ ಸಾಧನೆಗಳನ್ನು ಸರ್ಕಾರ ಹೇಳಿಕೊಳ್ಳುತ್ತೆ, ಜನರ ಮುಂದೆ ಇಡುತ್ತೆ. ಹಾಗೆಯೇ ಫಲಾನುಭವಿಗಳಿಗೆ ಸರ್ಕಾರದ ಕಾರ್ಯಕ್ರಮಗಳನ್ನು ತಲುಪಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ರೂಪಿಸಲಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಯಾಕೆ 12 ಕೋಟಿ ರೂಪಾಯಿಯ ಖರ್ಚು ಮಾಡಿದ್ದೀರಿ, ಯಾರನ್ನ ಕೇಳಿ ಮಾಡಿದ್ದೀರಿ ಅಂತ ಹೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಕೇಳ್ತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ಆಡಳಿತ ಪಕ್ಷದವ್ರನ್ನ ಪ್ರತಿಪಕ್ಷದವರು ಕೇಳುವಂಥದ್ದು, ಪ್ರತಿಪಕ್ಷದವರು ಆಡಳಿತದಲ್ಲಿದ್ದಾಗ ಅವರು ಕೂಡ ಇಂತಹ ಸಾಧನಾ ಸಮಾವೇಶಗಳನ್ನು ಮಾಡುವಂಥದ್ದು, ಆ ಮೂಲಕ ಸರ್ಕಾರದ ಬೊಕ್ಕಸದಿಂದ ಹಣ ಖರ್ಚು ಮಾಡುವಂಥದ್ದು ಇದು ವಾಡಿಕೆಯ ರೀತಿಯಲ್ಲಿ ನಡೀತಾ ಇದೆ. ಅದರ ನಡುವೆ ಒಂದಿಷ್ಟು ವಾಗ್ದಾಳಿಗಳು ಕೂಡ ನಡೀತಿರುತ್ತೆ. ಆದರೆ ಬಹಳ ಕುತೂಹಲ ಇರುವಂಥದ್ದಿದ್ದರೆ ಇವರಿಬ್ಬರು ಮೀಟ್ ಆದಾಗ ಅವರ ಕತೆ ಏನು ಅನ್ನುವಂಥದ್ದು. ಸಿದ್ದರಾಮಯ್ಯನವ್ರಿಗೆ ಆದಷ್ಟು ಬೇಗ ಕರೆಸ್ತೀನಿ ಅಂತ ಹೇಳಿದ್ರೆ ಬಹುಶಃ ಶಿವಕುಮಾರ್ ಅವರು ಕೂಡ ಕರೆಸ್ಕೋತಾರೆ. ಇಬ್ಬರನ್ನ ಕರೆಸ್ಕೊಂಡಾಗ ಏನಾಗತ್ತೆ, ಯಾರಿಗೆ ಅಧಿಕಾರದ ಮುಂದುವರಿಕೆ ಯಾವ ಸ್ವರೂಪದಲ್ಲಿ ಆಗತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಭಾಳ ಕುತೂಹಲ ಇರುವಂಥದ್ದು ಅಲ್ಲೇ. ಅದೇ ಕಾರಣಕ್ಕಾಗಿ ನಾಳೆಯ ಸಾಧನಾ ಸಮಾವೇಶವು ಕೂಡ ಭಾಳ ಇಂಪಾರ್ಟೆಂಟ್ ಆಗಿದೆ. ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಭಾಳ ಮುಖ್ಯವಾಗಿ ಪ್ರಯಾಣಿಕರೇ ಗಮನಿಸಿ, ಏನಾಗುತ್ತೆ, ನೀವು ನಾಡಿದ್ದು ಹೋಗ್ಬೋದಾ ಹೋಗಬಾರ್ದಾ, ಬಸ್ ಹತ್ತಬಹುದಾ ಹತ್ತೋದಕ್ಕೆ ಆಗಲ್ವಾ, ಈ ಗೊಂದಲ ಇದ್ದೇ ಇದೆ. ಇವತ್ತೊಂದು ಸಂಧಾನ ನಡೆದಿದೆ, ಆದರೆ ಆ ಸಂಧಾನ ವಿಫಲ ಆಗಿದೆ. ಸಭೆ ನಡೆದಿದೆ, ವಿಫಲ ಆಗಿದೆ. ಬಸ್ ಬಂದ್ ಗ್ಯಾರಂಟಿನ ಅನ್ನುವ ಅನುಮಾನ ಇದ್ದೇ ಇದೆ. ಇವತ್ತಿನ ಸಂಧಾನ ಏನಾಯಿತು, ಏನೇನಾಗಿದೆ ಅನ್ನೋದು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇವತ್ತು ನಡೆದಿರುವಂತಹ ಸಂಧಾನ ಸಭೆ, ಸಾರಿಗೆ ನೌಕರರ ಜೊತೆಗೆ ಸರ್ಕಾರದ ಸಂಧಾನ ಸಭೆ ವಿಫಲವಾಗಿದೆ. ಈ ಸಭೆನ ನಡೆಸಿರುವಂಥದ್ದು ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿಯವರ ಜೊತೆಗೆ ನಡೆದಿರುವಂತಹದ್ದು. ಯಾಕಂದರೆ ನೌಕರರ ಬೇಡಿಕೆಗಳು ಈ ಎಲ್ಲ ವಿಚಾರಗಳಿಗೆ ಅಡಕ ಆಗಿರೋದ್ರಿಂದಾಗಿ ಕಾರ್ಮಿಕ ಸಂಘಟನೆಗಳೆಲ್ಲರೂ ಕೂಡ ಈ ಹೋರಾಟದ ಮುಂಚೂಣಿಯಲ್ಲಿ ನಿಂತಿರೋದ್ರಿಂದಾಗಿ ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆ ಇವತ್ತು ನಡೆದಿದೆ. ಆದರೆ ಆ ಸಭೆ ವಿಫಲಗೊಂಡಿದೆ. ಯಾವ ಕಾರಣಕ್ಕಾಗಿ ಅಂದರೆ ಕಾರ್ಮಿಕ ಇಲಾಖೆ ಆಯುಕ್ತರ ನೇತೃತ್ವದಲ್ಲಿ ನಡೆದಂತಹ ಸಭೆ ವಿಫಲವಾಗಿರುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರ ಈಗಾಗಲೇ ತಾವು ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಒಂದು ಕಡೆ ಹೇಳ್ತಾ ಇದ್ರೆ, ಸಂಘಟನೆಗಳವರು ತಾವು ಇಡುತ್ತಿರುವ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದಾರೆ. ನೌಕರರ ಬೇಡಿಕೆಗಳಿಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಮನ್ನಣೆ ಸಿಕ್ಕಿಲ್ಲ. ಬಹುತೇಕ ಈ ಸಂಧಾನ ಸಭೆಗೆ ಮುಂಚಿತವಾಗಿಯೂ ಕೂಡ ನೌಕರರ ಸಂಘದವರಿಗೆ ಗೊತ್ತಿತ್ತು ಈ ಸಂಧಾನ ಏನು ಸಫಲ ಆಗೋದಿಲ್ಲ ಅಂತೇಳಿ. ಹಾಗೆಯೇ ಸಭೆ ಕರೆದವರಿಗೂ ಕೂಡ ಗೊತ್ತಿತ್ತು ಈ ಸಂಧಾನ ಏನು ಭಾಳ ದೊಡ್ಡ ಸಫಲ ಆಗುತ್ತೆ ಅಂತೇಳಿ. ಅವ್ರಿಗೂ ಕೂಡ ವಿಶ್ವಾಸ ಇದ್ದಂಗೆ ಇರಲಿಲ್ಲ. ಆದರೆ ಈ ಸಂಧಾನ ಅನ್ನೋಂಥ ಒಂದು ಪ್ರಕ್ರಿಯೆ, ಅಟ್ಲೀಸ್ಟ್ ಅವರಲ್ಲಿ ಏನಾದರೂ ಬದಲಾವಣೆ ಇದೆಯಾ ಅಂತ ಹೇಳೋಂಥ ಗುರುತಿಸ್ಕೊಳ್ಳೋದಕ್ಕೆ ಯಾರು ಬೇಡಿಕೆಗಳನ್ನು ಮುಂದಿಟ್ಟಿರ್ತಾರೆ ಅವರಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂತೇಳಿ. ಹಾಗೆಯೇ ಸರ್ಕಾರದಲ್ಲಿ ಏನಾದರೂ ಬದಲಾವಣೆಗಳಾಗಬಹುದಾ ನಿಲುವಿನಲ್ಲಿ ಅನ್ನೋಂಥ ತಿಳ್ಕೊಳ್ಳೋದಕ್ಕೆ ಸಂಘಟನೆಯವರಿಗೆ ಇದು ಅನುಕೂಲ ಮಾಡಿಕೊಡುತ್ತೆ. ನಾಳೆ ಮಧ್ಯಾಹ್ನದವರೆಗೆ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಈಗ ಸಂಘಟನೆಗಳವರು, ನೌಕರರ ಸಂಘಟನೆಯವರು ನಾಳೆ ಮಧ್ಯಾಹ್ನದವರೆಗೆ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ನಾಡಿದ್ದು ನಾವು ಮುಷ್ಕರ ಮಾಡಬೇಕಾ ಬೇಡವಾ ಅನ್ನುವಂತಹ ತೀರ್ಮಾನವನ್ನು ನಾಳೆ ಮಾಡ್ತೀವಿ. ಯಾಕಂದರೆ ಇವತ್ತಿನ ಸಂಧಾನ ಅಂತೂ ವಿಫಲ ಆಗಿದೆ. ಆದರೆ ನಾಳೆ ನಿರ್ಧಾರ ಮಾಡೋದಕ್ಕೂ ಕೂಡ ಡೆಡ್ಲೈನ್ಗೂ ಕೂಡ ಇನ್ನೂ ಒಂದು ಕಾರಣ ಇದೆ. ಅವ್ರು ಏನು ಹೇಳ್ತಿದ್ದಾರೆ ಅಂತೇಳಿ, ನಾಳೆ ಮಧ್ಯಾಹ್ನದ ಒಳಗಡೆ ತಮ್ಮ ಬೇಡಿಕೆ ಏನಾದರೂ ಈಡೇರದೇ ಇದ್ದರೆ ಆಗ 20ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದಲೇ ಬಂದ್, ಬಸ್ಗಳನ್ನು ನಿಲ್ಲಿಸ್ತೀವಿ, ಟ್ರಿಪ್ ಅನ್ನು ಮುಗಿಸಿ ಇಳಿದು ಹೋಗ್ತೀವಿ, ಮತ್ತೊಬ್ರು ಬಂದು ಟ್ರಿಪ್ ಕಂಟಿನ್ಯೂ ಮಾಡಲ್ಲ. ಇದು ಸ್ಪಷ್ಟವಾಗಿ ಅವ್ರು ಹೇಳ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನದ ಒಳಗಡೆ ಅವರ ಬೇಡಿಕೆಗಳು ಈಡೇರದೆ ಹೋದರೆ 20ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದಲೇ ಬಸ್ ಬಂದ್ ಮಾಡ್ತೀವಿ ಅಂತ ಹೇಳಿ. ಯಾಕಂದರೆ ಬೆಂಗಳೂರಿಗೆ ಬಂದು ಇಳಿದಾಗ ಬಸ್ ಬಂದ್ ಆಯಿತು ಅಂದರೆ BMTC ಬಸ್ಗಳು ಸಿಗಲ್ಲ, ಈ ಸಮಸ್ಯೆಗಳು ಎದುರಾಗ್ತವೆ. ಈ ಕಾರಣಕ್ಕಾಗಿ ನೌಕರರ ಸಂಘಟನೆಯೊಳಗೆ ಬಿಕ್ಕಟ್ಟು ಕೂಡ ಈ ಸಂದರ್ಭದಲ್ಲಿ ಏರ್ಪಟ್ಟಿದೆ. ಬಹುಶಃ ಈ ಸಭೆ ನೌಕರರ ದೃಷ್ಟಿಯಲ್ಲಿ ವಿಫಲ ಆದರೂ ಕೂಡ ಸರ್ಕಾರದ ದೃಷ್ಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಫಲ ಆದಂತೆ ಗೋಚರಿಸ್ತಿರುವಂಥದ್ದೇ. ನೌಕರರ ಸಂಘಟನೆಯ ಒಳಗಡೆ ಬಿಕ್ಕಟ್ಟಾಗಿದೆ. ಸಭೆಯಿಂದ ಒಂದಿಷ್ಟು ಸಂಘಟನೆಗಳು ಹೊರ ಬಂದಿದ್ದಾವೆ, ಒಂದಿಷ್ಟು ಸಂಘಟನೆಗಳು ಈ ಸಭೆಯಿಂದ ಹೊರ ಬಂದಿದ್ದಾವೆ. ಅಂದರೆ ಅವರು
ಯಾವ ಸಂಘಟನೆಗಳ ನೇತೃತ್ವದಲ್ಲಿ ಈ ಒಂದು ಬೇಡಿಕೆಗಳನ್ನು ಮುಂದಿಡ್ತಿದ್ದಾರೋ ಅವರ ಬೇಡಿಕೆಗಳಿಗಿಂತ ಸ್ವಲ್ಪ ಹೊರತಾಗಿ ಯೋಚನೆ ಮಾಡಿದಂಗೆ ಗೋಚರಿಸುತ್ತೆ. ಹೀಗಾಗಿ ನೌಕರ ಸಂಘಟನೆಯೊಳಗಡೆ ಬಿಕ್ಕಟ್ಟು ಬಂದು ಸಭೆಯಿಂದ ಕೆಲ ಸಂಘಟನೆಗಳವರು ಹೊರ ಬಂದಿದ್ದಾರೆ. ಹಾಗಿದ್ದರೂ ಕೂಡ ಮುಷ್ಕರ ನಡೆಯುತ್ತೆ ಅಂತ ಹೇಳಿ ಈಗಾಗಲೇ ಈ ಒಂದು ಕ್ರಿಯಾ ಸಮಿತಿಯವರು ಹೇಳ್ಕೊಂಡಿದ್ದಾರೆ. ಇಲ್ಲಿ ನೌಕರರ ಬಿಗಿಪಟ್ಟನ್ನು ನಾವು ಗಮನಿಸಬೇಕು. ನೌಕರರು ಕೇಳುವಂಥದ್ದು 25% ವೇತನ ಹೆಚ್ಚಳ ಆಗಲೇಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. 2023ರಲ್ಲಿ 15% ಏರಿಕೆಯನ್ನ ಆಗಿನ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡಿತ್ತು. ಆದರೆ ಅಲ್ಲೂ ಕೂಡ ಅಷ್ಟೇ ನಮಗೆ ವಿಳಂಬ ಆಗಿದೆ. ಸುಮಾರು 3 ವರ್ಷಗಳ ಕಾಲ ವಿಳಂಬ ಆಗಿತ್ತು ಅವತ್ತು. ಯಾಕಂದ್ರೆ 20ರಲ್ಲಿ ಆಗಬೇಕಾಗಿದ್ದಂದ್ರೆ 23ರ ಏಪ್ರಿಲ್ 1ರಿಂದ ಅನ್ವಯ ಆಗುವಂಗೆ ಆದೇಶವನ್ನು ಮಾಡ್ತಾರೆ. ಆದರೆ ಅದು ಸಮರ್ಪಕವಾಗಿ ಜಾರಿಗೊಳ್ಳುವಂತಹ ವಿಚಾರದಲ್ಲಿರುವಂತಹ ಆರೋಪಗಳಿದ್ದಾವೆ. ಆದರೆ ರಾಜ್ಯ ಸರ್ಕಾರ ಅವರ ಪ್ರಕಾರ ಅಂದರೆ ನೌಕರರ ಪ್ರಕಾರ 2024ರಲ್ಲಿ ಆಲ್ರೆಡಿ ಆಗೋಗ್ಬೇಕಾಗಿತ್ತು. ಹೀಗಾಗಿ ನಮಗೆ ಈಗ ಆಗ್ತಾ ಇರುವಂಥದ್ದು 25% ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಸರ್ಕಾರ ಹೇಳ್ತಾ ಇದೆ ನಾವು 12.5% ಹೆಚ್ಚಳವನ್ನು ಮಾಡಿ ಆಗಿದೆ. ನಿಮಗೆ ಈಗಾಗಲೇ ನಾವು ತೀರ್ಮಾನವನ್ನು ಕೂಡ ತೆಗೆದುಕೊಂಡಾಗಿದೆ. ನಿಮಗೆ 12.5% ನಿಮ್ಮ ವೇತನ ಹೆಚ್ಚಳ ಆಗತ್ತೆ ಅಂತ ಹೇಳಿದ್ರೆ ಅವರು 25% ಆಗಲೇಬೇಕು ಅಂತೇಳಿ ಕೂತಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಪೂರ್ಣ ವೇತನದ ಹೆಚ್ಚಳ ಆಗಲೇಬೇಕು ಅನ್ನೋದು ನೌಕರರು ಹೇಳ್ತಾ ಇರುವಂತಹ ಬಿಗಿಪಟ್ಟು. ಆದರೆ ಸರ್ಕಾರ ಹೇಳ್ತಾ ಇದೆ ಓಕೆ, ಮೇ 25ರಂದು ಮತ್ತೊಮ್ಮೆ ಸಭೆ ಮಾಡೋಣ. ಮೇ 20ಕ್ಕೆ ನೀವು ಮುಷ್ಕರ ಮಾಡಬೇಡಿ, ಮೇ 25ಕ್ಕೆ ಮತ್ತೊಂದು ಸುತ್ತು ಸಭೆಯನ್ನು ಮಾಡೋಣ, ಆಗ ಚರ್ಚೆಯನ್ನು ಮಾಡೋಣ ಅನ್ನುವಂಥದ್ದು ಈಗಾಗಲೇ ಸರ್ಕಾರದ ಕಡೆಯಿಂದ ಬರ್ತಾ ಇರುವಂತಹ ಮಾಹಿತಿ. ಸಿಎಂ ಹಾಗೂ ಸಾರಿಗೆ ಸಚಿವರೇ ಸಭೆಯನ್ನು ಮಾಡಬೇಕು ಅಂತ ಹೇಳಿ ನೌಕರರ ಸಂಘದವರು ಕೇಳ್ತಾ ಇದ್ದಾರೆ. ಸಿಎಂ ಹಾಗೂ ಸಾರಿಗೆ ಸಚಿವರ ನೇತೃತ್ವದಲ್ಲೇ ಸಭೆ ಆಗಬೇಕು. ನೀವು ಯಾವುದೋ ಇಲಾಖೆ ಆಯುಕ್ತರನ್ನ ಕಾರ್ಯದರ್ಶಿಯವರನ್ನ ಕರೆಸಿ ಸಭೆ ಮಾಡೋದು ಬೇಡ, ಸಿಎಂ ಮತ್ತು ಸಾರಿಗೆ ಸಚಿವರ ನೇತೃತ್ವದಲ್ಲಿ ಸಭೆ ಆಗಲಿ ಅಂತ ಕೇಳ್ತಿದ್ದಾರೆ. ಆದರೆ ಅವರೆಲ್ಲರೂ ಕೂಡ ಸಾಧನಾ ಸಮಾವೇಶದಲ್ಲಿ ಬ್ಯುಸಿ ಇದ್ದಾರೆ. ಹಾಗಾಗಿ ಈಗ ಅಧಿಕಾರಿಗಳು ಮಾತಾಡ್ತಾರೆ ನಿಮ್ಮ ಜೊತೆಗೆ, 25ನೇ ತಾರೀಕಿಗೆ ನಾವು ಕೂತ್ಕೊಂಡು ಮಾತಾಡ್ತೀವಿ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಉತ್ತರ ಹೋಗಿದೆ ನೌಕರರಿಗೆ. ಆದರೆ ನೌಕರರು ನಾಳೆ ಸಮಾವೇಶ ಇದ್ರೆ ಪರವಾಗಿಲ್ಲ, ನೀವು ಇವತ್ತೇ ಮಾಡಿ, ಇವತ್ತು ರಾತ್ರಿ ಬೇಕಿದ್ರೆ ಕರೀತೀರಾ ಕರೀರಿ, ನಾವು ರೆಡಿ ಇದ್ದೀವಿ, ನಾವು ಬರ್ತೀವಿ, ಮುಖ್ಯಮಂತ್ರಿಯವರ ಮನೆಗೆ ಬರ್ತೀವಿ ಅಥವಾ ಸಾರಿಗೆ ಸಚಿವರ ಬಳಿಗೆ ಬರ್ತೀವಿ, ಆದರೆ ಇವತ್ತೇ ನೀವು ಬೇಕಿದ್ರೆ ಸಭೆಯನ್ನು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ 25ರಂದು ಎಲ್ಲರೂ ಕೂತು ಮಾತಾಡೋಣ, ಅರ್ಜೆಂಟ್ ಮಾಡಬೇಡಿ ನೀವು, ಇದರ ಬಗ್ಗೆ ಮತ್ತೊಂದು ಸುತ್ತು ಮಾತಾಡೋಣ. ಆಲ್ರೆಡಿ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ, 12.5%ನಷ್ಟು ವೇತನ ಪರಿಷ್ಕರಣೆಗೆ ಒಪ್ಕೊಂಡಿದ್ದೇವೆ. ಅಷ್ಟೇ ಅಲ್ಲದೆ ಈಗಾಗಲೇ 26 ತಿಂಗಳ ಬಾಕಿ ವೇತನ ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ದೀವಿ ಅನ್ನೋದು ಸರ್ಕಾರ ಕೊಡ್ತಿರುವಂತಹ ಸಮಜಾಯಿಷಿ. ಆದರೆ ನಾಳೆ ಮಧ್ಯಾಹ್ನದ ಒಳಗಡೆ ನಮ್ಮ ಬೇಡಿಕೆಗಳು ಈಡೇರಲೇಬೇಕು ಅನ್ನೋದು ನೌಕರರು ಹಿಡಿದಿರುವ ಪಟ್ಟು. ನಾಳೆ ಮಧ್ಯಾಹ್ನದ ಒಳಗಡೆ ನಮ್ಮ ಬೇಡಿಕೆಗಳು ಈಡೇರಲೇಬೇಕು, ಅದರಲ್ಲಿ ಯಾವುದೇ ರೀತಿಯಂತ ರಾಜಿ ಇಲ್ಲ ಅಂತ ಹೇಳಿ. ಆದರೆ ಸಿಎಂ ಮತ್ತು ಸಚಿವರ ಜೊತೆಗೆ ಮಾತನಾಡ್ತೇವೆ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಆಯುಕ್ತರು ಕೂಡ ಹೇಳಿ ಕಳಿಸಿದ್ದಾರೆ. ಸಿಎಂ ಮತ್ತು ಸಚಿವರ ಜೊತೆ ಕೂಡ ಮಾತಾಡ್ತೀವಿ, ಹೇಗಿದೆನ್ನ ಪರಿಹರಿಸೋದು ಅಂತ ಹೇಳಿ. ಇದಕ್ಕೆ ನೌಕರರು ಹೇಳ್ತಾ ಇದ್ದಾರೆ, ನಾಳೆ ಮಧ್ಯಾಹ್ನದ ಒಳಗಡೆ ನೀವು ಏನಾದರೂ ಈಡೇರಿಸದೆ ಹೋದರೆ, ಈ ಒಂದು ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ, ನಿಮ್ಮ ಈಗಿನ ನಿಲುವನ್ನು ನೀವು ಪರಿಷ್ಕರಿಸದೆ ಹೋದರೆ ನಾವು ಬಂದ್ ಮಾಡೇ ಮಾಡ್ತೀವಿ, ನಾವು ಬಸ್ ಓಡಿಸೋದಿಲ್ಲ, ಮುಷ್ಕರದಲ್ಲಿ ಭಾಗಿಯಾಗ್ತೇವೆ, ನೀವು ಎಸ್ಮಾದ್ರೂ ಹಾಕಿ ಏನಾದರೂ ಹಾಕಿ ನಾವು ಮುಷ್ಕರವನ್ನು ಮುಂದುವರಿಸ್ತೀವಿ ಅನ್ನೋಂಥದ್ದು ನೌಕರರು ಹೇಳ್ತಾ ಇರುವಂತಹ ಪಟ್ಟು. ಆದರೆ ಸರ್ಕಾರ ಹೇಳ್ತಾ ಇದೆ, ನೀವು ಒಂದು ವೇಳೆ ಬಂದ್ ಮಾಡಿದ್ರಿ ಅಂತ ಹೇಳಿದ್ರಿ ಆದರೆ SSLC ಮಕ್ಕಳಿಗೂ ಕೂಡ ಈಗ ಎಕ್ಸಾಮ್ಗಳು ನಡೀತಾ ಇದ್ದಾವೆ, ಅವ್ರಿಗೂ ಕೂಡ ತೊಂದರೆ ಆಗುತ್ತೆ, ಬೇರೆ ಬೇರೆ ರೀತಿಯ ತೊಂದರೆ ಆಗುತ್ತೆ. ನೀವು ಇದನ್ನು ಯೋಚನೆ ಮಾಡಿ, ನಿಮ್ಮ ಮಕ್ಕಳು ಕೂಡ ಇದ್ದಾರೆ, ಎಲ್ಲರೂ ಇದ್ದಾರೆ, ಹೀಗಾಗಿ ನೀವು ಇದನ್ನು ಮಾಡಬಾರ್ದು ಅಂತ ಹೇಳಿ ಸರ್ಕಾರದ ಕಡೆಯಿಂದ ಅವರಿಗೆ ಸೂಚನೆ ಹೋಗಿದೆ, ಅವ್ರಿಗೆ ವಿನಂತಿ ಕೂಡ ಹೋಗಿದೆ. ಈ ವಿಚಾರದಲ್ಲಿ ವಿಜಯ್ ಭಾಸ್ಕರ್ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ಅದರಿಂದ ಈಗಲೂ ಕಾಲ ಮಿಂಚಿಲ್ಲ, ರಾತ್ರಿ 2 ಗಂಟೆವರೆಗೂ ಮಾತುಕತೆ ನಡೆದಿದೆ 2012ರಲ್ಲಿ. ಅದರಿಂದ ಈಗಲೂ ಕೂಡ ನಾವು ಇಡೀ ರಾತ್ರಿ ಕೂತ್ಕೊಳ್ಳೋಕೆ ತಯಾರಿದ್ದೀವಿ. ಸಾರಿಗೆ ಮಂತ್ರಿಗಳ ಲೆವೆಲಲ್ಲಿ ಮತ್ತು ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಮೀಟಿಂಗ್ ಕರೆದು ಇತ್ಯರ್ಥ ಮಾಡಿದ್ರೆ ನಾವು ಸಮಾಧಾನ ಆಗುವಂಥ ಒಂದು ರೀತಿಯಲ್ಲಿ ಬೇಡಿಕೆ ಇತ್ಯರ್ಥ ಆಯಿತು ಅಂದರೆ ಮುಷ್ಕರನೇ ಇರಲ್ಲ. ಅದ್ರ ಬದಲು ನೀವು ಡಾಡ್ಜ್ ಮಾಡಿ ಮುಷ್ಕರ ಮುಂದೆ ಹಾಕಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಅವ್ರಿಗೆ ತಿಳಿಸಿದ್ದೀವಿ. ಮತ್ತೆ ನೆಕ್ಸ್ಟ್ ಮೀಟಿಂಗ್ ಅವ್ರೀಗ ನಾವು ಸಾರಿಗೆ ಮಂತ್ರಿಗಳ ಗಮನಕ್ಕೆ ತಗೊಂಡ್ಬಂದು ಮೀಟಿಂಗ್ನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಸಾಧ್ಯ ಆದರೆ ಸಿಎಂ ಮೀಟಿಂಗ್ನ ಕೂಡ ವ್ಯವಸ್ಥೆ ಮಾಡ್ಬೋದು ಅವರು.